ಈ ಸಿನಿಮಾದ ಕತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಹೋಲ್ತದೆ. ಕೊನೆಗೆ ನಾಯಕ ಖುಲಾಸೆಗೊಂಡು MLA ಕೂಡ ಆಗ್ತಾನೆ ಅಂತ ನೈಜ ಘಟನೆಗಳ ಆಧಾರಿತ ಅನ್ನೋ ಡಿಸ್ಕ್ಲೈಮರ್ ಇದೆ. ಮತ್ತು ಸತ್ಯಮೇವ ಜಯತೆ ಅನ್ನೋ ದರ್ಶನ್ ಅವರ ಪತ್ನಿ ಹೆಸರು ವಿಜಯಲಕ್ಷ್ಮಿ. ಆದ್ರೆ ಈ ಸಿನಿಮಾದಲ್ಲಿ ಆ ನಾಯಕನಿಗೆ ಒಬ್ಬಳು ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ ಮತ್ತು ಅವಳ ಹೆಸರು ರಿಯಲ್ ಲೈಫ್ಗೆ ಹೋಲೋ ರೀತಿ ಇದೆ. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸ್ಯಾಂಡಲ್ವುಡ್ ಆಕ್ಟರ್ ದರ್ಶನ್ ತೂಗುದೀಪ ಅವರಿಗೆ ಸಂಬಂಧಿಸಿದ ಒಂದು ಮುಖ್ಯವಾದ ಕಾನೂನು ಹೋರಾಟದ ಅಪ್ಡೇಟ್ ಇಲ್ಲಿದೆ. ಬಾಸ್ ಅನ್ನೋ ಕನ್ನಡ ಸಿನಿಮಾ ಬಿಡುಗಡೆ ಆದರೆ ತಮ್ಮ ಮೇಲಿರುವ ಕೊಲೆ ಪ್ರಕರಣದ ನ್ಯಾಯೋಚಿತ ವಿಚಾರಣೆಯ ಮೇಲೆ ಪ್ರಭಾವ ಬೀರಬಹುದು ಅನ್ನೋ ದರ್ಶನ್ ಪರ ವಕೀಲರ ವಾದವನ್ನು ಕರ್ನಾಟಕ ಹೈಕೋರ್ಟು ಮಂಗಳವಾರ ಪ್ರಶ್ನೆ ಮಾಡಿದೆ. ಅಷ್ಟಕ್ಕೂ ಕೋರ್ಟ್ನಲ್ಲಿ ಏನಾಯಿತು, ಜಡ್ಜ್ ಸಾಹೇಬರು ಕೇಳಿದ ಪ್ರಶ್ನೆಗಳು ಏನು, ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿದೆ. ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ವಿಷಯ ಏನಪ್ಪಾ ಅಂತಂದರೆ, ಬಾಸ್ ಚಿತ್ರದ ಬಿಡುಗಡೆಗೆ ತಡೆಯಾಜ್ಞೆ ನೀಡಬೇಕು ಅಂತ ನಟ ದರ್ಶನ್ ಶ್ರೀನಿವಾಸ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆಯನ್ನು ಜಸ್ಟಿಸ್ ಪ್ರದೀಪ್ ಸಿಂಗ್ ಯರೂರ್ ಅವರ ಪೀಠ ನಡೆಸ್ತಾ ಇದೆ. ದರ್ಶನ್ ಅವರ ಪರ ವಕೀಲರು ಕೋರ್ಟ್ನಲ್ಲಿ ಮಂಡಿಸಿದ ವಾದದ ಪ್ರಕಾರ ಈ ಸಿನಿಮಾದ ಕತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಹೋಲ್ತದೆ. ಹಾಗಾಗಿ ಈ ಸಿನಿಮಾ ರಿಲೀಸ್ ಆಗಿಬಿಟ್ರೆ ದರ್ಶನ್ ಅವರಿಗೆ ಸಿಗಬೇಕಾದ ನ್ಯಾಯೋಚಿತ ವಿಚಾರಣೆ ಅಂದರೆ ಫೇರ್ ಟ್ರಯಲ್ ಹಕ್ಕಿಗೆ ಧಕ್ಕೆ ಆಗಬಹುದು ಅನ್ನೋದು ಅವರ ಆತಂಕ. ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಸಿನಿಮಾದ ಕಥೆಯ ಬಗ್ಗೆ ಕೆಲವು ಆಸಕ್ತಿದಾಯಕ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತಗೊಂಬಂದಿದ್ದಾರೆ. ಈ ಸಿನಿಮಾದಲ್ಲಿ ಕೋರ್ಟ್ ಟ್ರಯಲ್ಲು, ಸಾಕ್ಷ್ಯಗಳ ಸಲ್ಲಿಕೆ ಮತ್ತು ತೀರ್ಪು ಪ್ರಕಟಿಸುವ ದೃಶ್ಯಗಳಿದಾವಂತೆ. ಕೊನೆಗೆ ನಾಯಕ ಖುಲಾಸೆಗೊಂಡು MLA ಕೂಡ ಆಗ್ತಾನೆ ಅಂತ ವಿವರವನ್ನು ಕೊಟ್ಟಿದ್ದಾರೆ. ಪ್ರಸ್ತುತ ರೇಣುಕಾಸ್ವಾಮಿ ಪ್ರಕರಣದ ವಿಚಾರಣೆ ವಾರದಲ್ಲಿ 4 ದಿನ ದಿನನಿತ್ಯದ ಆಧಾರದ ಮೇಲೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಸಿನಿಮಾ ಬಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅನ್ನೋದು ವಕೀಲರ ವಾದ. ಅಷ್ಟೇ ಅಲ್ಲ, ಆರೋಪಿಗೆ ಕೇವಲ ನ್ಯಾಯೋಚಿತ ವಿಚಾರಣೆ ಹಕ್ಕಷ್ಟೇ ಅಲ್ಲ, ನ್ಯಾಯಾಲಯದಿಂದ ಶಾಂತ ಮನಸ್ಸಿನ ತೀರ್ಪು ಪಡೆಯುವ ಮೂಲಭೂತ ಹಕ್ಕಿದೆ ಅಂತ ವಕೀಲರು ವಾದ ಮಾಡ್ತಾರೆ. ಯಾವಾಗ ದರ್ಶನ್ ಪರ ವಕೀಲರು ಶಾಂತ ಮನಸ್ಸಿನ ತೀರ್ಪು ಅನ್ನೋ ಪದವನ್ನು ಬಳಸಿದ್ರು, ಆಗ ಹೈಕೋರ್ಟ್ ಪೀಠ ಒಂದು ಖಾರವಾದ ಪ್ರಶ್ನೆಯನ್ನ ಕೇಳಿತು. ಜಸ್ಟಿಸ್ ಪ್ರದೀಪ್ ಸಿಂಗ್ ಯರೂರ್ ಅವರ ಮಾತೇನಿತ್ತಂದ್ರೆ, ನ್ಯಾಯಾಲಯದಿಂದ ಶಾಂತ ಮನಸ್ಸಿನ ತೀರ್ಪು ಅಂದ್ರೆ ಏನರ್ಥ? ನ್ಯಾಯಾಧೀಶರು ಏನಾದರೂ ಸಿಡುಕ್ನವರಾಗಿರ್ತಾರ? ಸಿನಿಮಾಗಳನ್ನು ನೋಡ್ಬಿಟ್ರೆ ನ್ಯಾಯಾಧೀಶರು ಪ್ರಭಾವಿತರಾಗ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಅಸಲಿಗೆ ಅವರಲ್ಲಿ ಎಷ್ಟು ಜನ ಸಿನಿಮಾ ನೋಡ್ತಾರೋ ನನಗಂತೂ ಗೊತ್ತಿಲ್ಲ ಅಂತ ನ್ಯಾಯಮೂರ್ತಿ ಯರೂರ್ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆಗ ವಕೀಲರು ತಕ್ಷಣವೇ ಒಂದು ಸ್ಪಷ್ಟನೆ ನೀಡಿ, ನಮ್ಮ ಆತಂಕ ಇರೋದು ನ್ಯಾಯಾಧೀಶರ ಮೇಲಲ್ಲ, ಸಿನಿಮಾದಿಂದ ಸಾಕ್ಷಿದಾರರು ಪ್ರಭಾವಿತರಾಗಬಹುದು ಅಂತ ಸ್ಪಷ್ಟಪಡಿಸಿದ್ದಾರೆ. ಇದಿಷ್ಟೇ ಅಲ್ಲದೆ ಅರ್ಜಿದಾರರು ಈ ಸಿನಿಮಾದಲ್ಲಿ ದರ್ಶನ್ ಅವರ ವೈಯಕ್ತಿಕ ಜೀವನವನ್ನು ಕೆಡಿಸುವ ಪ್ರಯತ್ನ ನಡೆದಿದೆ ಅಂತ ಕೂಡ ವಾದ ಮಾಡಿದ್ದಾರೆ. ಮೊದಲನೇದಾಗಿ ಏನಂತಂದ್ರೆ, ಈ ಸಿನಿಮಾದ ಆರಂಭದಲ್ಲಿ ನೈಜ ಘಟನೆಗಳ ಆಧಾರಿತ ಅನ್ನೋ ಡಿಸ್ಕ್ಲೈಮರ್ ಇದೆ ಮತ್ತು ಸತ್ಯಮೇವ ಜಯತೆ ಅನ್ನೋ ಟ್ಯಾಗ್ ಲೈನ್ ಕೂಡ ಇದೆ. ಇದು ನೇರವಾಗಿ ಈ ಕ್ರಿಮಿನಲ್ ಕೇಸ್ಗೆ ಲಿಂಕ್ ಕಲ್ಪಿಸೋ ರೀತಿ ಇದೆ. ಇನ್ನು ಎರಡನೇ ವಿಚಾರ ಏನಂತಂದ್ರೆ, ದರ್ಶನ್ ಅವರ ಪತ್ನಿ ಹೆಸರು ವಿಜಯಲಕ್ಷ್ಮಿ. ಆದರೆ ಈ ಸಿನಿಮಾದಲ್ಲಿ ನಾಯಕನ ಹೆಂಡತಿ ಹೆಸರು ಲಕ್ಷ್ಮಿ ಅಂತ ಇಡಲಾಗಿದೆ. ಮೂರನೇದೇನು ಅಂತಂದರೆ, ಸಿನಿಮಾದಲ್ಲಿ ಆ ನಾಯಕನಿಗೆ ಒಬ್ಬಳು ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ ಮತ್ತು ಅವಳ ಹೆಸರು ರಿಯಲ್ ಲೈಫ್ಗೆ ಹೋಲೋ ರೀತಿ ಇದೆ. ಇದು ನಿಜಕ್ಕೂ ಆಶಾಸ್ಪದ ಮತ್ತು ದರ್ಶನ್ ಅವರ ಪತ್ನಿಯ ತೇಜೋವಧೆ ಮಾಡಿದಂತಾಗಿದೆ ಅಂತ ವಕೀಲರು ಕೋರ್ಟ್ ಗಮನಕ್ಕೆ ತಗೊಂಡ್ಬಂದಿದ್ದಾರೆ. ಹಾಗಾದರೆ ಕೊನೆಗೆ ಕೋರ್ಟ್ ಏನು ನಿರ್ಧಾರ ತಗೊಳ್ತು? ಚಿತ್ರದ ನಿರ್ಮಾಪಕರು ಸದ್ಯಕ್ಕೆ ಸಿನಿಮಾವನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಈ ಮೊದಲೇ ಕೂಡ ಕೋರ್ಟ್ಗೆ ಭರವಸೆಯನ್ನು ಕೊಟ್ಟಿದ್ರು. ದರ್ಶನ್ ಪರ ವಕೀಲರು ಈ ಭರವಸೆಯನ್ನು ಲಿಖಿತ ಆದೇಶದ ರೂಪದಲ್ಲಿ ಮುಂದುವರಿಸುವಂತೆ ನ್ಯಾಯಾಧೀಶರಿಗೆ ಮನವಿಯನ್ನು ಮಾಡಿಕೊಳ್ತಾರೆ. ಆದರೆ ಕೋರ್ಟು ಯಾವುದೇ ಲಿಖಿತ ಆದೇಶ ನೀಡೋದಕ್ಕೆ ನಿರಾಕರಣೆ ಮಾಡುತ್ತೆ. ಅದನ್ನು ದಾಖಲಿಸುವ ಅಗತ್ಯ ಇಲ್ಲ, ನಾನು ಯಾವುದೇ ಆದೇಶನ ಹೊರಡಿಸ್ತಾ ಇಲ್ಲ, ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಅವರೇ ಹೇಳಿದ್ದಾರೆ. ಅಂದರೆ ನಿರ್ಮಾಪಕರೇ ಹೇಳಿದಾರಲ್ವಾ ಅಂತ ಜಡ್ಜ್ ಸಾಹೇಬರು ಪ್ರಶ್ನೆ ಮಾಡಿದ್ದಾರೆ. ಅಂತಿಮವಾಗಿ ಹೈಕೋರ್ಟು ಈ ಪ್ರಕರಣದ ಹೆಚ್ಚಿನ ವಿಚಾರಣೆಯನ್ನು ಜುಲೈ 3ನೇ ತಾರೀಕಿಗೆ ಮುಂದೂಡಿದೆ. ಸಿನಿಮಾ ಕಥೆ ಮತ್ತು ರಿಯಲ್ ಲೈಫ್ ಕೇಸ್ ನಡುವಿನ ಈ ಹೋರಾಟ ಈಗ ಹೈಕೋರ್ಟ್ ಅಂಗಳದಲ್ಲಿದೆ. ಜುಲೈ 3ನೇ ತಾರೀಕು ಕೋರ್ಟ್ ಯಾವ ತೀರ್ಮಾನ ತಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ, ವಿಡಿಯೋ ಲೈಕ್ ಮತ್ತು ಶೇರ್ ಮಾಡಿ. ನಮಸ್ಕಾರ.